Today I am going to discuss on party system in India. Before going to discuss about party system in India, we must better to know the meaning of the political parties. The political party is a group of organized people for a common purpose of attaining a political power through democratic methods. And also, Gilchrist said a political party is an organized group of citizens who prefer to share the same political views and who, by acting as a political unity, to control the government. And also Edmund Burke said political party is a group of people united to promote a national interest by joint endeavors. ನಾವು ಭಾರತದ ರಾಜಕೀಯ ವ್ಯವಸ್ಥೆಯನ್ನು ನೋಡೋಕ್ಕಿಂತ ಪೂರ್ವದಲ್ಲಿ ರಾಜಕೀಯ ಪಕ್ಷಗಳು ಅಂದರೆ ಏನು ಅನ್ನೋದನ್ನು ನೋಡೋದು ಉತ್ತಮ ಅಂತೇಳಿ ತಿಳಿತದೆ. ರಾಜಕೀಯ ಪಕ್ಷ ಅಂದರೆ ಅದು ಹಲವಾರು ಜನರಿಂದ ಸಂಘಟನೆಗೊಂಡು ಒಂದು ಸಾಮಾನ್ಯ ರಾಜಕೀಯ ಗುರಿ ಉದ್ದೇಶವನ್ನಿಟ್ಟುಕೊಂಡು ಪ್ರಜಾಸತ್ತಾತ್ಮಕವಾಗಿ ಮುನ್ನಡೆಯುವ ಒಂದು ಸಂಘಟನೆಯನ್ನು ರಾಜಕೀಯ ಪಕ್ಷ ಅಂತೇಳಿ ಕರೀತಾರೆ. ಗಿಲ್ಕ್ರಿಸ್ಟ್ ಹೇಳ್ತಾರೆ ಒಂದು ರಾಜಕೀಯ ಪಕ್ಷ ಅಂದರೆ ಅದು ರಾಜ್ಯದ ನಾಗರಿಕರಿಂದ ಸಂಘಟನೆಗೊಂಡು ಒಂದೇ ರಾಜಕೀಯ ಸಿದ್ಧಾಂತದಲ್ಲಿ ನಂಬಿಕೆಯನ್ನಿಟ್ಟು ರಾಜಕೀಯ ಸಂಘಟನೆಗೋಸ್ಕರ ಮತ್ತು ಸರ್ಕಾರದ ರಚನೆಗೋಸ್ಕರ ಸಂಘಟಿತವಾದಂಥ ಒಂದು ಸಂಘಟನೆ ರಾಜಕೀಯ ಪಕ್ಷ ಅಂತೇಳಿ ಗಿಲ್ಕ್ರಿಸ್ಟ್ ಹೇಳ್ತಾರೆ. ಹಾಗೆಯೇ ಎಡ್ಮಂಡ್ ಬರ್ಕ್ ಹೇಳ್ತಾರೆ ಪೊಲಿಟಿಕಲ್ ಪಾರ್ಟಿ ಇಸ್ ಎ ಗ್ರೂಪ್ ಆಫ್ ಪೀಪಲ್ ಯುನೈಟೆಡ್ ಟು ಪ್ರಮೋಟ್ ನ್ಯಾಷನಲ್ ಇಂಟ್ರೆಸ್ಟ್ಸ್ ಬೈ ಇಟ್ಸ್ ಜಾಯಿಂಟ್ ಎಂಡಿವರ್ಸ್. ಅಂದರೆ ದೇಶದ ಹಿತಾಸಕ್ತಿಗೋಸ್ಕರ ಜನರಿಂದ ಸಂಘಟನೆಗೊಂಡ ಜನರ ಗುಂಪನ್ನು ರಾಜಕೀಯ ಪಕ್ಷ ಅನ್ನಬೇಕು ಅಂಥೇಳಿ ಎಡ್ಮಂಡ್ ಬರ್ಕ್ ಹೇಳ್ತಾರೆ. ಹೀಗೆ ಒಂದು ರಾಜಕೀಯ ಪಕ್ಷ ಅನ್ನಿಸ್ಕೊಳ್ಬೇಕಾದ್ರೆ ಅದು ಜನರಿಂದ ಸಂಘಟನೆಗೊಂಡಿರಬೇಕು, ಅದಕ್ಕೆ ತನ್ನದೇ ಆದಂಥ ರಾಜಕೀಯ ಸಿದ್ಧಾಂತ ಇರಬೇಕು, ರಾಷ್ಟ್ರ ಹಿತಾಸಕ್ತಿಗೆ ಗಮನವನ್ನು ಕೊಡಬೇಕು. ಇಂಥ ಪಕ್ಷವನ್ನು, ಇಂಥ ಸಂಘಟನೆಯನ್ನು ರಾಜಕೀಯ ಪಕ್ಷ ಅಂತೇಳಿ ಕರೀತಾರೆ. ನೋಡಿ, ಪ್ರಪಂಚದಲ್ಲಿ 3 ತೆರನಾದ ರಾಜಕೀಯ ಪಕ್ಷ ವ್ಯವಸ್ಥೆ ಇದೆ. ಸಿಂಗಲ್ ಪಾರ್ಟಿ ಸಿಸ್ಟಮ್, ಡ್ಯುಯಲ್ ಪಾರ್ಟಿ ಸಿಸ್ಟಮ್ ಆ್ಯಂಡ್ ಮಲ್ಟಿ ಪಾರ್ಟಿ ಸಿಸ್ಟಮ್. ಸಿಂಗಲ್ ಪಾರ್ಟಿ ಸಿಸ್ಟಮ್ ಅಂದರೆ ಯಾವ ದೇಶದಲ್ಲಿ ಒಂದೇ ಒಂದು ರಾಜಕೀಯ ಪಕ್ಷವಿದ್ದರೆ ಅದನ್ನು ಸಿಂಗಲ್ ಪಾರ್ಟಿ ಸಿಸ್ಟಮ್ ಅಂತೇಳಿ ಕರೀತಾರೆ, ಒಂದೇ ಪಕ್ಷ ವ್ಯವಸ್ಥೆ. ವೇರ್ ದೇರ್ ಈಸ್ ಎ ಸಿಂಗಲ್ ಪಾರ್ಟಿ ರೂಲ್ ಇನ್ ದ ಸ್ಟೇಟ್ ಈಸ್ ಕಾಲ್ಡ್ ಸಿಂಗಲ್ ಪಾರ್ಟಿ ಸಿಸ್ಟಮ್. ಉದಾಹರಣೆಗೆ ಚೀನಾ ಹಾಗೂ ಕಮ್ಯುನಿಸ್ಟ್ ದೇಶಗಳಲ್ಲಿ ಏಕಪಕ್ಷ ವ್ಯವಸ್ಥೆ. ಡ್ಯುಯಲ್ ಪಾರ್ಟಿ ಸಿಸ್ಟಮ್ ಅಂದರೆ ವೇರ್ ದೇರ್ ಈಸ್ ಓನ್ಲಿ 2 ಪೊಲಿಟಿಕಲ್ ಪಾರ್ಟೀಸ್ ಎಕ್ಸಿಸ್ಟ್ಸ್ ಈಸ್ ಕಾಲ್ಡ್ ಡ್ಯುಯಲ್ ಪಾರ್ಟಿ. ಉದಾಹರಣೆಗೆ ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡ್ ಇನ್ನಿತರ ದೇಶಗಳಲ್ಲಿ ಕೇವಲ 2 ರಾಜಕೀಯ ಪಕ್ಷಗಳಿದ್ದಾವೆ, ಅಲ್ಲಿ ದ್ವಿಪಕ್ಷ ಪದ್ಧತಿ ವ್ಯವಸ್ಥೆ ಇದೆ, ಅದನ್ನು ದ್ವಿಪಕ್ಷ ಪದ್ಧತಿ ಅಂತೇಳಿ ಕರೀತಾರೆ. ಆಮೇಲೆ ಮಲ್ಟಿ ಪಾರ್ಟಿ ಸಿಸ್ಟಮ್, ಬಹುಪಕ್ಷ ವ್ಯವಸ್ಥೆ ಅಂದರೆ 2ಕ್ಕಿಂತ ಹೆಚ್ಚಿನ ರಾಜಕೀಯ ಪಕ್ಷಗಳು ಯಾವ ದೇಶದಲ್ಲಿದ್ದರೆ ಅದನ್ನು ಬಹುಪಕ್ಷ ವ್ಯವಸ್ಥೆ ಅಂತೇಳಿ ಕರೀತಾರೆ. ವೇರ್ ದೇರ್ ಆರ್ ಮೋರ್ ದ್ಯಾನ್ 2 ಪೊಲಿಟಿಕಲ್ ಪಾರ್ಟೀಸ್ ಎಕ್ಸಿಸ್ಟೆಡ್ ಈಸ್ ಕಾಲ್ಡ್ ಮಲ್ಟಿ ಪಾರ್ಟಿ ಸಿಸ್ಟಮ್. ಉದಾಹರಣೆಗೆ ಯುನೈಟೆಡ್ ಕಿಂಗ್ಡಮ್, ಇಟ್ಲಿ, ಫ್ರಾನ್ಸ್ ಮುಂತಾದ ದೇಶಗಳು, ಭಾರತ, ಇಲ್ಲೆಲ್ಲ ಬಹುಪಕ್ಷ ಪದ್ಧತಿ ವ್ಯವಸ್ಥೆ ಇದೆ. ನಂತರ ಈಗ ಭಾರತ ದೇಶದಲ್ಲಿ ರಾಜಕೀಯ ಪಕ್ಷಗಳ ಬೆಳವಣಿಗೆ ಮತ್ತು ಅವುಗಳ ಲಕ್ಷಣಗಳು, ಇದನ್ನು ನಾವು ನೋಡೋಣ. ದ ನೇಚರ್ ಆಫ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ. The nature of Indian party system traced back from the Indian national movement. ನಮ್ಮ ದೇಶದ ರಾಜಕೀಯ ಪಕ್ಷಗಳ ಬಗ್ಗೆ ಗಮನ ಹರಿಸಬೇಕಂದ್ರೆ ನಾವು ಸ್ವತಂತ್ರ ಪೂರ್ವದ ದಿನಗಳನ್ನು ನೆನಪಿಸಿಕೊಳ್ಳಬೇಕಾಗ್ತದೆ. ಅಂದರೆ
ನಮ್ಮ ಭಾರತ ದೇಶದಲ್ಲಿ ರಾಜಕೀಯ ಪಕ್ಷಗಳೇ ಇರಲಿಲ್ಲ. 1885ರಲ್ಲಿ ಎ ಓ ಹ್ಯೂಮ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಸ್ಥಾಪನೆಯನ್ನು ಮಾಡಿದ್ರು. ಅದುವೇ ಪ್ರಥಮ ಹಾಗೂ ಅತ್ಯಂತ ಹಳೆಯ ರಾಜಕೀಯ ಪಕ್ಷ ಅಂತೇಳಿ ಕರೆಸಿಕೊಳ್ಳುತ್ತದೆ. ತದನಂತರ ಅನೇಕ ರಾಜಕೀಯ ಪಕ್ಷಗಳು ಹುಟ್ಟುಕೊಂಡ್ರು. ಉದಾಹರಣೆಗೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಆಮೇಲೆ ಹಿಂದ್ ಮಜ್ದೂರ್ ಸಭಾ, ಕಾರ್ಮಿಕ ಲೇಬರ್ ಪಾರ್ಟಿ, ಸ್ವರಾಜ್ಯ ಪಾರ್ಟಿ ಮುಂತಾದ ಪಕ್ಷಗಳು ಹುಟ್ಟುಕೊಂಡು, ಆದರೆ ಮೊದಲ ರಾಜಕೀಯ ಪಕ್ಷ ಅಂದರೆ 1885ದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಅದಕ್ಕಾಗಿ ನಾವು ಭಾರತ ದೇಶದಲ್ಲಿಯ ರಾಜಕೀಯ ಪಕ್ಷಗಳ ಲಕ್ಷಣಗಳನ್ನು ನಾವು ಒನ್ ಬೈ ಒನ್ ನೋಡೋಣ. ಮೊದಲದಾಗಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಗ್ರೋತ್, ಸಂವಿಧಾನೇತರ ಒಂದು ಬೆಳವಣಿಗೆ. ಭಾರತ ದೇಶದ ಸಂವಿಧಾನದ ಯಾವುದೇ ಭಾಗದಲ್ಲಿ ರಾಜಕೀಯ ಪಕ್ಷಗಳ ಬಗ್ಗೆ ಉಲ್ಲೇಖನವನ್ನು ಮಾಡಿಲ್ಲ. ಬದಲಿಗೆ ಸಂವಿಧಾನೇತರ ಬೆಳವಣಿಗೆಯು ನಮ್ಮ ದೇಶದ ರಾಜಕೀಯ ಪಕ್ಷದ ಒಂದು ಪ್ರಮುಖ ಲಕ್ಷಣ ಅಂತೇಳಿ ಕರಿತೀವಿ. ನಮ್ಮ ಸಂವಿಧಾನದ 19ನೇ ಪರಿಚ್ಛೇದ ಅಡಿನಲ್ಲಿ ಲಿಬರ್ಟಿ ಆಫ್ ಆನ್ ಅಸೋಸಿಯೇಷನ್ ಬಗ್ಗೆ ಮೆನ್ಷನ್ ಇದೆ. ಸಂಘ ಸಂಸ್ಥೆಯನ್ನು ಸ್ಥಾಪಿಸಿಕೊಳ್ಳುವ ಸ್ವಾತಂತ್ರ್ಯ 19ನೇ ಪರಿಚ್ಛೇದವು 6 ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಅದರಲ್ಲಿ ಲಿಬರ್ಟಿ ಆಫ್ ಆನ್ ಅಸೋಸಿಯೇಷನ್, ಅದರ ಮೂಲಕ ಯಾರು ಬೇಕಾದರೂ ಸಂಘ ಸಂಸ್ಥೆಗಳನ್ನು ಸಂಘಟನೆಯನ್ನು ಸ್ಥಾಪಿಸಿಕೊಳ್ಳಬಹುದಾಗಿದೆ. ಆದರೆ ನಮ್ಮ ಸಂವಿಧಾನವು ರಾಜಕೀಯ ಪಕ್ಷಗಳ ಬಗ್ಗೆ ವಿವರಣೆಯನ್ನು ಮಾಡಿಲ್ಲ. ಇದೇ ರಾಜಕೀಯ ಪಕ್ಷ ಇರಬೇಕು, ಇಂಥ ರಾಜಕೀಯ ಪಕ್ಷಗಳು ಇರಬೇಕು, ಇಷ್ಟೇ ಪಕ್ಷಗಳು ಇರಬೇಕು ಅಂತ ನಮ್ಮ ಸಂವಿಧಾನದ ಯಾವುದೇ ಭಾಗದಲ್ಲಿ ಉಲ್ಲೇಖನವನ್ನು ಮಾಡಿಲ್ಲ. ಹೀಗಾಗಿ ಸಂವಿಧಾನೇತರ ಬೆಳವಣಿಗೆ ಒಂದು ನಮ್ಮ ರಾಜಕೀಯ ಪಕ್ಷದ ಅತಿ ಪ್ರಮುಖವಾದ ಲಕ್ಷಣ ಅಂತೇಳಿ ಕರೀತೀವಿ. ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಗ್ರೋತ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ದಿ ಇಂಡಿಯನ್ party system. Nowhere in the constitution the system of the political party referred, but 1901 of the Indian Constitution said every individual has a right to freedom of an association through which any person can form an association, ಮತ್ತೆ ಕೂಡಿಕೊಳ್ತವೆ. ಇಂಥ ಬೆಳವಣಿಗೆಗಳು ಸರ್ವೇ ಸಾಮಾನ್ಯ. ಭಾರತ ದೇಶದಲ್ಲಿ ಅನೇಕ ಸಂದರ್ಭಗಳಲ್ಲಿ ಅನೇಕ ರಾಜಕೀಯ ಪಕ್ಷಗಳು ವಿಘಟನೆಗೊಂಡಿದ್ದಾರೆ. ನೋಡಿ, ಹಿಂದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಇತ್ತು, ಅದು ಅನೇಕ ಬಾರಿ ವಿಘಟನೆ ಆಯಿತು. ಸ್ವತಂತ್ರ ಪೂರ್ವದಲ್ಲಿ, ನಂತರ ದಿನಗಳಲ್ಲಿ ಮತ್ತೆ ಮರ್ಜರ್ ಆ ಪಕ್ಷದಲ್ಲಿ ಸೇರಿಕೊಂಡಿದ್ದಾರೆ. ಹೀಗಾಗಿ ಸ್ಪ್ಲಿಟ್ ಆ್ಯಂಡ್ ಮರ್ಜರ್ ಆರ್ ಕಾಮನ್ ಇನ್ ಅವರ್ ಕಂಟ್ರಿ. ಡಿಸಿಡೆಂಟ್ ಆಕ್ಟಿವಿಟೀಸ್ ಅಂದರೆ ಪಕ್ಷದಲ್ಲಿ ಭಿನ್ನಾಭಿಪ್ರಾಯದ ಬೆಳವಣಿಗೆಗಳು, ಕಾರ್ಯಾಚರಣೆಗಳು ಸರ್ವೇ ಸಾಮಾನ್ಯ. ಒಂದೇ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಡಿಸಿಡೆಂಟ್ ಆಕ್ಟಿವಿಟೀಸ್ ನಡೀತಾ ಇರ್ತವೆ. ಇವತ್ತಿನ BJP ಸರ್ಕಾರ ಕೇಂದ್ರದಲ್ಲಿ ಅಲ್ಲಿ ಡಿಸಿಡೆಂಟ್ ಆಕ್ಟಿವಿಟೀಸ್ ಇದಾವೆ. ಎನ್ ಡಿ ಎ ಸಂಘಟನೆಯಲ್ಲಿ ಇತ್ತೀಚೆಗೆ ಶಿವಸೇನಾ ಹೊರಗೆ ಬಂತು. ಆಮೇಲೆ ಯಾವುದು ಶಿರೋಮಣಿ ಅಕಾಲಿದಳ ಹೊರಗೆ ಬರ್ತಾ ಇದೆ. ಹೀಗಾಗಿ ಡಿಸಿಡೆಂಟ್ ಆಕ್ಟಿವಿಟೀಸ್, ಭಿನ್ನಾಭಿಪ್ರಾಯಗಳು ಸರ್ವೇ ಸಾಮಾನ್ಯ ನಮ್ಮ ರಾಜಕೀಯ ಪಕ್ಷಗಳಲ್ಲಿ. ಪಕ್ಷದ ನಾಯಕರ ವಿರುದ್ಧವೇ ಕಾರ್ಯಕರ್ತರು, ನಾಯಕರು ಕೆಲವೊಂದು ಸಂದರ್ಭಗಳಲ್ಲಿ ತಿರುಗಿ ಬೀಳ್ತಾರೆ. ಸೊ therefore dissident activities, another feature of the party system in India. In every political parties dissident activities are common. Next one, defection, ಪಕ್ಷಾಂತರ. ನಮ್ಮ ದೇಶದಲ್ಲಿ ಪಕ್ಷಾಂತರದ ನಿಷೇಧ ಕಾಯ್ದೆ ಇದ್ದರೂ ಸಹಿತ ಪಕ್ಷಾಂತರವು ಸರ್ವೇ ಸಾಮಾನ್ಯವಾದಂಥ ಒಂದು ಬೆಳವಣಿಗೆಯಾಗಿದೆ. ಅಧಿಕಾರಕ್ಕೋಸ್ಕರ, ಕುರ್ಚಿಗೋಸ್ಕರ, ಹಣದ ಆಸೆಗೋಸ್ಕರ, ರಾಜಕೀಯ ಪ್ರಭಾವ ಬೆಳವಣಿಗೆ ಆಗೋದಕ್ಕೋಸ್ಕರ, ಭಿನ್ನಾಭಿಪ್ರಾಯದಿಂದನೋ
ಅಥವಾ ಇನ್ನಾವುದೇ ಕಾರಣದಿಂದಾನ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ರಾಜಕೀಯ ನಾಯಕರು ಪಕ್ಷವನ್ನು ಬದಲಿಸ್ತಾರೆ ಅನ್ನೋದನ್ನು ನಾವು ನೋಡ್ಬೋದು. ಇದು ಎಂತೀವಿ ಡಿಫೆಕ್ಷನ್, ಪಕ್ಷಾಂತರ ಅಂತ. ದೆನ್ ಲೀಡರ್ಶಿಪ್, ಲೀಡರ್ ವರ್ಷಿಪ್, ನಾಯಕರನ್ನು ಪೂಜಿಸುವ ಒಂದು ಬೆಳವಣಿಗೆ ನಮ್ಮ ದೇಶದಲ್ಲಿದೆ. ಮೊದಲನೇ ಎಲ್ಲ ಪಕ್ಷಗಳಲ್ಲಿ, ಮೊದಲಿನಿಂದಲೂ ಒಂದೊಂದು ರಾಜಕೀಯ ಪಕ್ಷಗಳಲ್ಲಿ ರಾಜಕೀಯ ನಾಯಕರನ್ನು ಪೂಜಿಸ್ತಾ ಬಂದರು ಜನ, ಹಾಗೂ ಪಕ್ಷದ ವರ್ಕರ್ಸ್, ನಾಯಕರು. ನೋಡಿ, ಹಿಂದೆ ನೆಹರು, ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಜವಾಹರ್ಲಾಲ್ ನೆಹರೂರನ್ನ ಜನ ಆರಾಧ್ಯ ದೇವನಂತೆ ಪೂಜಿಸ್ತಾ ಇದ್ದರು. ಅಲ್ಲಿ ಪಕ್ಷದ ಕಾರ್ಯಕರ್ತರು, ದೇಶದ ನಾಗರಿಕರು, ರಾಜಕೀಯ ನಾಯಕರು ಎಲ್ಲರೂ, ಯಾಕಂದರೆ ಅವರಲ್ಲಿ ಒಂದು ದೂರದೃಷ್ಟಿ ಇತ್ತು, ಒಳ್ಳೆಯ ನಾಯಕತ್ವ ಇತ್ತು, ರಾಜಕೀಯ ಪ್ರಭಾವ ಇತ್ತು, ಜನಪ್ರಿಯತೆ ಇತ್ತು. ತದನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ, ಹಾಗೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಪಕ್ಷಗಳಲ್ಲಿ ನಾವು ಕಾಣಬಹುದು. ಅಟಲ್ ಬಿಹಾರಿ ವಾಜಪೇಯಿ, ಇವತ್ತು ನರೇಂದ್ರ ಮೋದಿ, ಮುಂತಾದ ಪ್ರಾದೇಶಿಕ ಮತ್ತು ಮುಂತಾದ ರಾಷ್ಟ್ರೀಯ ಪಕ್ಷಗಳಲ್ಲಿ ರಾಜಕೀಯ ನಾಯಕರನ್ನು ಪೂಜಿಸ್ತಕ್ಕಂಥ ಬೆಳವಣಿಗೆಗಳು ಮೇಲಿನಿಂದ ಮೇಲೆ ನಮ್ಮಲ್ಲಿ ಆಗಿರೋದನ್ನು ನಾವು ಕಾಣ್ತೀವಿ. Alliances without principles. Alliances without principles. ತತ್ವಬದ್ಧವಲ್ಲದ ಒಪ್ಪಂದಗಳು ನಮ್ಮಲ್ಲಿ ಸರ್ವೇ ಸಾಮಾನ್ಯ. ರಾಜಕೀಯ ಪಕ್ಷಗಳು ಇವತ್ತು ಅಧಿಕಾರಕ್ಕೋಸ್ಕರ ಬೇರೆ ಪಕ್ಷಗಳ ಜೊತೆ ಅಲಯನ್ಸ್ ಮಾಡ್ಕೊಳ್ತಾರೆ. ಅವ್ರ ಪ್ರಿನ್ಸಿಪಲ್ಸ್ ಹೊಂದೋದಿಲ್ಲ. ತಾವು ಗಮನಿಸಬಹುದು, ಈ ಹಿಂದೆ ಕರ್ನಾಟಕದಲ್ಲಿ BJP ಮತ್ತು JDS ಹೊಂದಾಣಿಕೆಯನ್ನು ಮಾಡಿಕೊಂಡು ಸರ್ಕಾರ ರಚನೆ ಮಾಡೋದು. ಇಟ್ ವಾಸ್ ಅಲಯನ್ಸ್ ವಿದೌಟ್ ಪ್ರಿನ್ಸಿಪಲ್ಸ್, ಅಲಯನ್ಸಸ್ ವಿದೌಟ್ ಪ್ರಿನ್ಸಿಪಲ್. ಹೀಗೆ ನಮ್ಮಲ್ಲಿ ಅವಕಾಶವಾದಿ ರಾಜಕೀಯ, ಅಧಿಕಾರಕ್ಕೋಸ್ಕರ ರಾಜಕೀಯ ಪಕ್ಷಗಳು ಹೊಂದಾಣಿಕೆಯನ್ನು ಮಾಡ್ಕೊಳ್ತಾರೆ. ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಸಹಿತ ಚುನಾವಣೆ ನಂತರ ಅದನ್ನೆಲ್ಲ ಬದಿಗಿಟ್ಟು ಅಧಿಕಾರಕ್ಕೋಸ್ಕರ ಹೊಂದಾಣಿಕೆಯನ್ನು ಮಾಡ್ಕೊಳ್ತಾರೆ. ತಾವು ಇವತ್ತಿನವರೆಗೆ ನೋಡ್ಬೋದು, ಇಂಡಿಯಾನಲ್ಲಿ ಅದೆಷ್ಟೋ ಭಿನ್ನಾಭಿಪ್ರಾಯವನ್ನು ಹೊಂದಿರತಕ್ಕಂಥ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೋಸ್ಕರ ಸೇರ್ಕೊಂಡಿದ್ದಾವೆ. ನೆಕ್ಸ್ಟ್, ಡಾಮಿನೆನ್ಸ್ ಆಫ್ ದ ರೀಜನಲ್ ಪಾರ್ಟೀಸ್. ನಮ್ಮಲ್ಲಿ ಪ್ರಾದೇಶಿಕ ಪಕ್ಷಗಳ ಒಂದು ಪ್ರಾಬಲ್ಯತೆ ಇವತ್ತು ಜಾಸ್ತಿಯಾಗಿದೆ. ದ ರೀಜನಲ್ ಪಾರ್ಟೀಸ್ ಬಿಕೇಮ್ ಅ ಡಾಮಿನೆಂಟ್ ಥ್ರೂಔಟ್ ದ ಕಂಟ್ರಿ. The importance of the national parties has declined nowadays. ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ, ಹರಿಯಾಣದಲ್ಲಿ, ರಾಜಸ್ಥಾನದಲ್ಲಿ, ಉತ್ತರ ಪ್ರದೇಶದಲ್ಲಿ, ದೆಹಲಿನಲ್ಲಿ, ಪಂಜಾಬ್ದಲ್ಲಿ, ಮುಂತಾದ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತೇನಾಗಿದೆ ಅಂದರೆ ಪ್ರಾದೇಶಿಕ ಪಕ್ಷಗಳು ತಮ್ಮ ಪ್ರಾಬಲ್ಯತೆಯನ್ನು ಹೊಂದಿದ್ದಾವೆ. ಹೀಗಾಗಿ ರಾಜಕೀಯ ಪಕ್ಷಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಬಲಿಷ್ಠವಾಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳ ಸಹಾಯ ಸಹಕಾರವಿಲ್ಲದೆ ಕೇಂದ್ರ ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡೋದು ಕಷ್ಟ ಆಗಿದೆ. Nowadays, the regional parties became a dominant throughout the country. Without the help of the regional parties, no national parties will form the government at the central and the states. The regional parties became dominant. For example, in Tamil Nadu, DMK, AIDMK. In Andhra Pradesh, TDP. And in Karnataka, JDS. In Maharashtra, Shiv Sena. In Haryana, Sikkim, ಮಿಜೋರಾಂ, ನಾಗಾಲ್ಯಾಂಡ್, ಉತ್ತರ ಪ್ರದೇಶದಲ್ಲಿ ತಾವು ಗಮನಿಸ್ಬೋದು, ಬಹುಜನ್ ಸಮಾಜವಾದಿ ಪಾರ್ಟಿ. ಆಮೇಲೆ ಬಿಹಾರದಲ್ಲಿ ಲೋಕ ಜನಶಕ್ತಿ, RJD, JDU, ಆಮ್ ಆದ್ಮಿ ಪಾರ್ಟಿ ದೆಹಲಿನಲ್ಲಿ. ಹೀಗೆ ದೇಶದ ಹಲವಾರು ರಾಜ್ಯಗಳಿದ್ದು ಪ್ರಾದೇಶಿಕ ಪಕ್ಷಗಳು ಹುಟ್ಟುಕೊಂಡಿದ್ದಾವೆ. ಅವುಗಳ ಪ್ರಾಬಲ್ಯತೆ ಇವತ್ತು ಜಾಸ್ತಿಯಾಗಿದೆ.
ರಾಷ್ಟ್ರೀಯ ಪಕ್ಷಗಳು ಇವತ್ತು ಅವುಗಳ ಸಹಾಯ ಸಹಕಾರವಿಲ್ಲದೆ ಸರ್ಕಾರ ರಚನೆ ಮಾಡೋಕ್ಕೆ ಆಗ್ತಾ ಇಲ್ಲ. ದೆನ್ ಲೆಫ್ಟಿಸ್ಟ್ ಅಂಡ್ ರೈಟಿಸ್ಟ್, ಎಡಪಂಥೀಯ ಮತ್ತು ಬಲಪಂಥೀಯ ಪಕ್ಷಗಳು ನಮ್ಮಲ್ಲಿ ಬೆಳೆದಿದ್ದಾವೆ. ಲೆಫ್ಟಿಸ್ಟ್ ಅಂದರೆ ದ ಪೊಲಿಟಿಕಲ್ ಪಾರ್ಟೀಸ್ ವಿಚ್ ಆರ್ ಬಿಲೀವ್ಡ್ ಇನ್ ದಿ ರೆವಲ್ಯೂಷನರಿ ಆಕ್ಟಿವಿಟೀಸ್, ರೆವಲ್ಯೂಷನರಿ ಚೇಂಜಸ್ ಆ್ಯಂಡ್ ಬಿಲೀವ್ಡ್ ಇನ್ ದಿ ಕಮ್ಯುನಿಸ್ಟ್ ಐಡಿಯಾಲಜೀಸ್. ಯಾವ ರಾಜಕೀಯ ಪಕ್ಷಗಳು ಕ್ರಾಂತಿಕಾರಿ ವಿಚಾರಗಳಲ್ಲಿ ನಂಬಿಕೆ ಇಟ್ಟಿರ್ತವೆ, ಯಾವ ರಾಜಕೀಯ ಪಕ್ಷಗಳು ಮಾರ್ಕ್ಸ್ವಾದಿ ತತ್ವ ಸಿದ್ಧಾಂತಗಳ ನಂಬಿಕೆ ಇಟ್ಟಿರ್ತಾವೆ, ಅವುಗಳ ಲೆಫ್ಟಿಸ್ಟ್ ಪಾರ್ಟೀಸ್ ಅಂತ ಕರೀತಾರೆ. ಉದಾಹರಣೆಗೆ CPI, ಫಾರ್ವರ್ಡ್ ಬ್ಲಾಕ್, RPI, ಸೋಷಲಿಸ್ಟ್ ಪಾರ್ಟಿ, ಇವೆಲ್ಲ ರೆವಲ್ಯೂಷನರಿ ಪಾರ್ಟೀಸ್ ಆರ್ ಲೆಫ್ಟಿಸ್ಟ್ ಪಾರ್ಟೀಸ್. ದೆನ್ ರೈಟಿಸ್ಟ್ ಪಾರ್ಟೀಸ್, the political parties which are believed in the democratic methods, democratic changes. Example, Indian National Congress, BJP, RJD, JDU, JDS ಮುಂತಾದ ರಾಜಕೀಯ ಪಕ್ಷಗಳು ಏನಿದೆ ರೈಟಿಸ್ಟ್ ಪಾರ್ಟೀಸ್, ಬಲಪಂಥೀಯ ಪಕ್ಷಗಳು ಅಂತ. ಹೀಗಾಗಿ ನಮ್ಮ ದೇಶದಲ್ಲಿ ಲೆಫ್ಟಿಸ್ಟ್ ಆ್ಯಂಡ್ ರೈಟಿಸ್ಟ್ ಪೊಲಿಟಿಕಲ್ ಪಾರ್ಟೀಸ್ ಇರೋದನ್ನು ನಾವು ಕಾಣ್ತೀವಿ. ಲಾಸ್ಟ್ ಒನ್, ಎರಾ ಆಫ್ ಕೊಯಿಲೇಷನ್. ಇದು ಒಂದು ಸಮ್ಮಿಶ್ರ ಸರ್ಕಾರದ ಯುಗ ಅಂಥೇಳಿ ಕರೆಯಲಾಗ್ತದೆ. ಯಾಕಂದರೆ ನಮ್ಮ ದೇಶದಲ್ಲಿ 1977 ನಂತರ 77ರಲ್ಲಿ ಮೊದಲ ಸಮ್ಮಿಶ್ರ ಸರ್ಕಾರ ಬಂತು. ಅದು ಒಂದು ಜನತಾ ಪಾರ್ಟಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದ್ರೂ ಸಹಿತ ಅದರಲ್ಲಿ ಅನೇಕ ಪಕ್ಷಗಳು ಸೇರಿಕೊಂಡಿದ್ದು. ತದನಂತರ ದಿನಗಳಲ್ಲಿ ಅದರಲ್ಲಿ ಆಫ್ಟರ್ 1991 ಪ್ರಾದೇಶಿಕ ಪಕ್ಷಗಳು ಪ್ರಾಬಲ್ಯತೆಯನ್ನು ಮೆರೀತಾ ಇದ್ದಾವೆ. ಹೀಗಾಗಿ ಸಮ್ಮಿಶ್ರ ಯುಗ ಪ್ರಾರಂಭವಾಗಿದೆ. ಇವತ್ತಿನ ದಿನಗಳಲ್ಲಿ ಬರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಇವತ್ತು ಸಮ್ಮಿಶ್ರ ಸರ್ಕಾರಗಳು ಬರ್ತಾ ಇರೋದನ್ನು ನಾವು ಗಮನಿಸ್ತೀವಿ. ಎಲ್ಲೋ ಒಂದು ಕಡೆ ಎರಡು ಕಡೆ ಪ್ರಾದೇಶಿಕ ಪಕ್ಷಗಳ ಪ್ರಭಾವವಿಲ್ಲದ ಕಡೆ ರಾಷ್ಟ್ರೀಯ ಪಕ್ಷಗಳ ಅಧಿಕಾರವನ್ನು ಸ್ಥಾಪಿಸಿದವು. ಇವತ್ತು ನಾವು ಗಮನಿಸೋದು ಕೇಂದ್ರದಲ್ಲಿ NDA, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಮೊದಲು UP, ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ನೆಹರು ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ, ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಬೇರೆ ಇತ್ತು. ಅವಾಗ ಕಾಂಗ್ರೆಸ್ ಪಾರ್ಟಿ ವಾಸ್ ಡಾಮಿನೆಂಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಪಾರ್ಟಿ ಆ್ಯಂಡ್ ಪವರ್ ಪಾರ್ಟಿ ಥ್ರೂಔಟ್ ದ ನೇಷನ್. ಬಟ್ ದ era has changed, the time has changed. The present era is the coalition era. ಈಗ ಪ್ರಾದೇಶಿಕ ಪಕ್ಷಗಳ ಸಹಾಯ ಸಹಕಾರದೊಂದಿಗೆ ಇವತ್ತು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡ್ತಕ್ಕಂಥ ಒಂದು ಬೆಳವಣಿಗೆಗಳಾಗಿದ್ದಾವೆ. ಕಾರಣ ಇವತ್ತು ಬಹುಪಕ್ಷ ಬೆಳವಣಿಗೆ ಆಗಿರೋದ್ರಿಂದ ಇವತ್ತು ಸಮ್ಮಿಶ್ರ ಸರ್ಕಾರದ ಯುಗ ಪ್ರಾರಂಭವಾಗಿದೆ. ಇಷ್ಟೆಲ್ಲ ಏನಿದೆ ಭಾರತದ ರಾಜಕೀಯ ಪಕ್ಷಗಳ ಲಕ್ಷಣಗಳು. ಟೈಮ್ ಎಷ್ಟಾತ್ರಿ? ನೆಕ್ಸ್ಟ್ ಸ್ಟಾರ್ಟ್ ಆತ್ರಿ. ನೌ ಫಂಕ್ಷನ್ಸ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್, ರಾಜಕೀಯ ಪಕ್ಷಗಳ ಕಾರ್ಯಗಳು. ನಾನು ಈಗಾಗಲೇ ರಾಜಕೀಯ ಪಕ್ಷಗಳ ಲಕ್ಷಣಗಳನ್ನು ನಾನು ಹೇಳಿದ್ದೀನಿ. ಈಗ ರಾಜಕೀಯ ಪಕ್ಷಗಳ ಕಾರ್ಯಗಳು. ಮೊದಲನೇದಾಗಿ ಪ್ರಿಪರೇಷನ್ ಆಫ್ ಪಾರ್ಟಿ ಮ್ಯಾನಿಫೆಸ್ಟೋ, ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸುವುದು. ರಾಜಕೀಯ ಪಕ್ಷಗಳ ಬಹುಮುಖ್ಯ ಕೆಲಸಗಳಲ್ಲಿ ಒಂದಾಗಿದೆ. ಚುನಾವಣಾ ಪೂರ್ವದಲ್ಲಿ ಪಾರ್ಟಿ ಮ್ಯಾನಿಫೆಸ್ಟೋ ಅಂದರೆ ಚುನಾವಣೆಯಲ್ಲಿ ಗೆದ್ದು ಬಂದು ಅಧಿಕಾರ ಸ್ಥಾಪನೆ ಮಾಡಿದ್ರೆ ಜನರಿಗಾಗಿ ಅಥವಾ ದೇಶಕ್ಕಾಗಿ ತಾವೇನು ಮಾಡ್ತೀವಿ ಅಂತಕ್ಕಂಥ ಅಂಶಗಳನ್ನು ಜನರಿಗೆ ಪ್ರಮಾಣೀಕರಿಸುವ ಒಂದು ದೃಷ್ಟಿನಲ್ಲಿ ಮಾಡೋ ಒಂದು ಬೆಳವಣಿಗೆ ಪ್ರಕ್ರಿಯೆ ಏನಕ್ಕೆ ಪಾರ್ಟಿ ಮ್ಯಾನಿಫೆಸ್ಟೋ. ಅದಕ್ಕಾಗಿ ಒಂದು ಪುಸ್ತಕದ ರೂಪದಲ್ಲಿ ಪಾರ್ಟಿ ಮ್ಯಾನಿಫೆಸ್ಟೋವನ್ನು ರಚನೆ ಮಾಡ್ತಾರೆ. ತಾವು ಗಮನಿಸಬಹುದು, ಹಿಂದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ಸುಮಾರು 166 ವಿಷಯಗಳಲ್ಲಿ ನಾವು 165 ವಿಷಯಗಳನ್ನೆಲ್ಲ ಅನುಷ್ಠಾನಗೊಳಿಸಿದ್ದೀವಿ ಅಂತ ಹೇಳ್ತಾ ಇದ್ರು. ಅದಕ್ಕಾಗಿ ಇವತ್ತಿನ ದಿನಗಳಲ್ಲಿ ಚುನಾವಣಾ ಪೂರ್ವದಲ್ಲಿ ರಾಜಕೀಯ ಪಕ್ಷಗಳು ಪ್ರಣಾಳಿಕೆಯಲ್ಲಿ ತಿಳಿಸಿದ ವಿಷಯಗಳನ್ನು ಅಧಿಕಾರ ಸ್ಥಾಪನೆ ಮಾಡಿದ ನಂತರ ಅನುಷ್ಠಾನಗೊಳಿಸಬೇಕು. ಅದುವೇ ಪ್ರಜಾಪ್ರಭುತ್ವ ಸರ್ಕಾರ, ಜನಪ್ರಿಯ ಸರ್ಕಾರ ಅಂತೇಳಿ ಕರೀತಾರೆ.
ಅದಕ್ಕೆ ಪ್ರಿಪರೇಷನ್ ಆಫ್ ಪಾರ್ಟಿ ಮ್ಯಾನಿಫೆಸ್ಟೋ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್. ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣಾ ಪೂರ್ವದಲ್ಲಿ ಪಾರ್ಟಿ ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡ್ತಾರೆ. ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಇನ್ನಾವುದೇ ಪ್ರಾದೇಶಿಕ ಪಕ್ಷ ಆಗಿರ್ಬೋದು. ಎರಡನೇದಾಗಿ ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್. ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡುವುದು ಒಂದು ದೊಡ್ಡ ಸವಾಲು. ಮೊದಲಿನ ಕಾಲದಲ್ಲಿ ಹಾಗಿರಲಿಲ್ಲ. ಚುನಾವಣೆ ಸ್ಪರ್ಧಿಸೋದು ಜನರಿಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ಜನರಿಗೆ ಶಿಕ್ಷಣ, ರಾಜಕೀಯ ಪರಿಜ್ಞಾನ ಬಂದಿರೋದ್ರಿಂದ ಅನೇಕ ಆಕಾಂಕ್ಷಿಗಳು ಇವತ್ತು ಪಕ್ಷದ ಅಭ್ಯರ್ಥಿಗಳಾಗಿ ನಿಲ್ಲೋದಕ್ಕೆ ಮುಂದೆ ಬರ್ತಿದ್ದಾರೆ. ಆವಾಗ ರಾಜಕೀಯ ಪಕ್ಷಗಳ ನಾಯಕರಿಗೆ, ಪಕ್ಷದ ಮುಖ್ಯಸ್ಥರಿಗೆ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡೋದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ. ಒಂದು ಕ್ಷೇತ್ರಕ್ಕೆ ಒಬ್ಬರನ್ನ ಪಕ್ಷದ ಉಮೇದುವಾರನ್ನಾಗಿ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಆಕಾಂಕ್ಷಿಗಳು ಬಂದಾಗ ಸರ್ವೇ ಸಾಮಾನ್ಯ ಭಿನ್ನಾಭಿಪ್ರಾಯ ಬರೋದು ಸರ್ವೇ ಸಾಮಾನ್ಯ ಆಗೋದಕ್ಕಾಗಿ ಸೂಕ್ತವಾದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ರಾಜಕೀಯ ಪಕ್ಷಗಳು ಮಾಡ್ತಾರೆ. ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್ ಈಸ್ ವೆರಿ ಡಿಫಿಕಲ್ಟ್ nowadays for the political parties because of the political awareness and education. Number of candidates will come forward to contest the elections. Therefore, the party leaders will face difficulties in the selecting the candidates. ಮೂರನೇದಾಗಿ ಪೊಲಿಟಿಕಲ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್. ಇವತ್ತು ರಾಜಕೀಯ ಪಕ್ಷಗಳು ಜನರಿಗೆ ಶಿಕ್ಷಣ ಮತ್ತು ಪರಿಜ್ಞಾನವನ್ನು ಕೊಡ್ತಿದ್ದಾರೆ. ಇವತ್ತು ಅಧಿಕಾರದಲ್ಲಿದ್ದಂಥ ರಾಜಕೀಯ ಪಕ್ಷದ ತಪ್ಪು ಹಾಗೂ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನು ಜನರಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಚುನಾವಣಾ ಸಂದರ್ಭದಲ್ಲಿ ಪ್ರಚಾರವನ್ನು ಮಾಡೋ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳ ಆಡಳಿತ ವೈಖರಿಯನ್ನು ತಿಳಿಸ್ತಾರೆ. ಹೀಗಾಗಿ ಜನರಿಗೆ ಅನೇಕ ವಿಷಯಗಳ ಜ್ಞಾನ, ರಾಜಕೀಯ ಪರಿಜ್ಞಾನ ಬರ್ತದೆ ಅಂತ ಹೇಳ್ಬೋದು. ಟು ಕಾಂಟೆಸ್ಟ್ ಎಲೆಕ್ಷನ್ಸ್. ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಚುನಾವಣೆಗೆ ಸ್ಪರ್ಧಿಸ್ತಾರೆ. ಚುನಾವಣೆಗೆ ಸ್ಪರ್ಧಿಸುವ ಸಂದರ್ಭದಲ್ಲಿ ತಮ್ಮ ಪಕ್ಷದ ಉಮೇದುವಾರರನ್ನು ಗುರುತಿಸಿ ಆಯ್ಕೆ ಮಾಡ್ತಾರೆ. ಇವತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ ಬೇಕಾಗಿರೋದು ಅಧಿಕಾರ, ಪವರ್. ಅದಕ್ಕಾಗಿ ಟು ಕಾಂಟೆಸ್ಟ್ ಎಲೆಕ್ಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದ ಪೊಲಿಟಿಕಲ್ ಪಾರ್ಟೀಸ್. ನೆಕ್ಸ್ಟ್ ಒನ್, ಕ್ಯಾಂಪೇನ್, ಎಲೆಕ್ಷನ್ ಕ್ಯಾಂಪೇನ್. ಚುನಾವಣಾ ಪ್ರಚಾರವನ್ನು ಮಾಡೋದು ರಾಜಕೀಯ ಪಕ್ಷಗಳ ಪ್ರಮುಖ ಕೆಲಸಗಳಲ್ಲಿ ಒಂದಾಗಿದೆ. ಚುನಾವಣೆ ಬಂತು ಅಂದರೆ ರಾಜಕೀಯ ಪಕ್ಷಗಳ ನಾಯಕರು ತಮ್ಮ ಅಭ್ಯರ್ಥಿಗಳ ಪಕ್ಷದ ಪರವಾಗಿ ಇವತ್ತು ಚುನಾವಣಾ ಪ್ರಚಾರವನ್ನು ಮಾಡ್ತಾರೆ. ಎವರಿ ಪೊಲಿಟಿಕಲ್ ಪಾರ್ಟೀಸ್ will campaign for their party candidates to win the elections, to get the power. Sixth one, formation of the government. ಇವತ್ತು ರಾಜಕೀಯ ಪಕ್ಷಗಳು ಚುನಾವಣೆಗೆ ಸ್ಪರ್ಧಿಸಿ ಅಭ್ಯರ್ಥಿಗಳ ಆಯ್ಕೆಗೆ ಪ್ರಚಾರ ಮಾಡಿ ಫಲಿತಾಂಶ ಬಂದ ನಂತರ ಸರ್ಕಾರ ರಚನೆ ಮಾಡೋದರಲ್ಲಿ ತಲ್ಲೀನರಾಗ್ತಾರೆ. ಅವರಿಗೆ ರಾಜಕೀಯ ಪಕ್ಷಗಳಿಗೆ ಅಧಿಕಾರ ಬೇಕು. ಎಲ್ಲ ಮಾಡೋದು ಅಧಿಕಾರಕ್ಕೋಸ್ಕರ, ಎಲ್ಲ ಪ್ರಯತ್ನಗಳನ್ನು ಮಾಡೋದು ಅಧಿಕಾರಕ್ಕೋಸ್ಕರ. ಅದಕ್ಕಾಗಿ ಚುನಾವಣೆ ಮುಗಿದ ನಂತರ, ಫಲಿತಾಂಶ ಬಂದ ನಂತರ ಜನ ಏನಾದರೂ ಆಶೀರ್ವಾದ ಮಾಡಿದ್ರೆ ಸರ್ಕಾರವನ್ನು ರಚನೆ ಮಾಡುವುದು ರಾಜಕೀಯ ಪಕ್ಷಗಳ ಇನ್ನೊಂದು ಕೆಲಸ ಅಂತೇಳಿ ಹೇಳ್ಬೋದು. ಆಕ್ಟ್ ಆಸ್ ಅನ್ ಅಪೋಸಿಷನ್ ಪಾರ್ಟಿ. ಜನ ವಿರೋಧ ಪಕ್ಷದಲ್ಲಿ ಕೂಡಿಸಿದ್ರೆ ರಾಜಕೀಯ ಪಕ್ಷ ವಿರೋಧ ಪಕ್ಷದ ಪಾತ್ರವನ್ನು ನಿರ್ವಹಿಸಬೇಕಾಗ್ತದೆ. ಇದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ರಚನೆ ಮಾಡುವುದು ಎಷ್ಟು ಮಹತ್ವನೋ, ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡು ರಾಜಕೀಯ ಪಕ್ಷಗಳು ಕೆಲಸವನ್ನು ಮಾಡೋದು ಸಹಿತ ಅಷ್ಟೇ ಮಹತ್ವ ಅಂತ ಒಂದು ಕೆಲಸವಾಗಿದೆ. ಫಾರ್ಮೇಷನ್ ಆಫ್ ಪಬ್ಲಿಕ್ ಒಪಿನಿಯನ್ ಅಂದರೆ ಜನಾಭಿಪ್ರಾಯವನ್ನು ಸಂಗ್ರಹಿಸುವುದು. ಚುನಾವಣಾ ಪೂರ್ವದಲ್ಲಿ ಜನರ ಅಭಿಪ್ರಾಯವೇನಾಗಿದೆ, ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಚುನಾವಣೆಯಲ್ಲಿ ಗೆದ್ದು ಬಂದು ಜನರ ಅಭಿಪ್ರಾಯದಂತೆ ಸರ್ಕಾರ ನಡೆಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡೋದು ಸಹಿತ ಅತ್ಯಂತ ಪ್ರಮುಖವಾದಂಥ ಕೆಲಸವಾಗಿದೆ, ಕಾರ್ಯವಾಗಿದೆ ಅಂತೇಳಿ ಹೇಳ್ಬೋದು. ಬ್ರಿಡ್ಜ್ ಬಿಟ್ವೀನ್ ಗೌರ್ಮೆಂಟ್ ಆ್ಯಂಡ್ ಪೀಪಲ್.
ಇವತ್ತು ರಾಜಕೀಯ ಪಕ್ಷಗಳು ಸರ್ಕಾರ ಮತ್ತು ಜನರ ಮಧ್ಯೆ ಒಂದು ಸೇತುವೆಯಂತೆ ಕೆಲಸವನ್ನು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ವರ್ಕ್ ಲೈಕ್ ಎ ಬ್ರಿಡ್ಜ್ ಬಿಟ್ವೀನ್ ಗೌರ್ಮೆಂಟ್ ಆ್ಯಂಡ್ ಪೀಪಲ್. ಸರ್ಕಾರ ಮತ್ತು ಜನರ ಮಧ್ಯೆ ಒಂದು ಕೊಂಡಿಯಂತೆ ರಾಜಕೀಯ ಪಕ್ಷಗಳ ಕೆಲಸ ಮಾಡಬೇಕಾಗಿದೆ. ಕೊನೆಯದಾಗಿ ಪ್ರಮೋಟ್ಸ್ ದಿ ನ್ಯಾಷನಲ್ ಇಂಟ್ರೆಸ್ಟ್. ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಹಿತಾಸಕ್ತಿಗೆ ಗಮನವನ್ನು ಕೊಡಬೇಕು. ದೇಶ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದರೆ ತಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ರಾಷ್ಟ್ರೀಯ ಹಿತಾಸಕ್ತಿಗೆ ಗಮನವನ್ನು ಕೊಡಬೇಕು. ನೆರೆಹೊರೆ ಅಥವಾ ಯಾವುದೇ ಶತ್ರು ರಾಷ್ಟ್ರವು ನಮ್ಮ ದೇಶದ ಮೇಲೆ ಆಕ್ರಮಣವನ್ನು ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಐಕ್ಯತೆಯನ್ನು ತೋರಬೇಕು. ದೇಶಕ್ಕೆ ಏನಾದರೂ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದರೆ, ನೆರೆ ಹಾವಳಿ ಬರಲಿ ಅಥವಾ ನೈಸರ್ಗಿಕ ವಿಕೋಪಗಳು ಸಂಭವಿಸಲಿ ಅಥವಾ ಇನ್ನಾವುದೇ ತೊಂದರೆ ತಾಪತ್ರಯಗಳು ದೇಶಕ್ಕೆ ಬಂದಾಗ ಅವುಗಳನ್ನು ಎದುರಿಸಲು ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಭಿನ್ನಾಭಿಪ್ರಾಯವನ್ನು ಬದಿಗಿಟ್ಟು ಕೆಲಸವನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಆಲ್ ದ ಪೊಲಿಟಿಕಲ್ ಪಾರ್ಟೀಸ್ ಮಸ್ಟ್ ಪ್ರಮೋಟ್ the national interest during the natural calamities, during some circumstances like war, and in other situations. The political parties should unite and protect the national interest. ಹೀಗೆಲ್ಲ ರಾಜಕೀಯ ಪಕ್ಷಗಳು ಈ ಕೆಲಸವನ್ನು ಮಾಡಬೇಕಾಗಿದೆ, ಈ ಕಾರ್ಯಗಳನ್ನು ಮಾಡ್ತವೆ. ಅದಕ್ಕಾಗಿ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಗಳು ಬಹುಮುಖ್ಯ ಅಂತ ಹೇಳ್ತೀನಿ. ಅದಕ್ಕಾಗಿ ಇಷ್ಟು ರಾಜಕೀಯ ಪಕ್ಷದ ಲಕ್ಷಣಗಳು, ಬೆಳವಣಿಗೆ ಮತ್ತು ಕಾರ್ಯಗಳು ಅಂಥೇಳಿ ನಾನು ಹೇಳ್ಬೋದು. ಮುಂದಿನ ಅವಧಿಯಲ್ಲಿ ಬೇರೆ ವಿಷಯವನ್ನು ನಾನು ಚರ್ಚೆ ಮಾಡ್ತೀನಿ. ನಮಸ್ಕಾರ.